ವರದಕ್ಷಿಣೆ ಕಿರುಕುಳ ಆರೋಪ ಗೃಹಿಣಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಬೆಂಗಳೂರಿನ ತಲಗಟ್ಟಪುರದ ಆವಲಹಳ್ಳಿಯಲ್ಲಿ ನಡೆದಿರುವಂತ ಘಟನೆ ಇದು. ವರದಕ್ಷಿಣೆ ಕಿರುಕುಳಕ್ಕೆ ಗೃಹಿಣಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಬೆಂಗಳೂರಿನ ತಲಗಟ್ಟಪುರದ ಆವಲಹಳ್ಳಿಯಲ್ಲಿ ನಡೆದಿರುವಂತ ಘಟನೆ. ನವ್ಯ ಮನೆಯಲ್ಲೇ ನೇಣಿಗೆ ಶರಣಾದಂತ ಗೃಹಿಣಿ. 4 ವರ್ಷದ ಹಿಂದೆ ಶೈಲೇಶ್ ಮದುವೆಯಾಗಿದ್ದ ನವ್ಯ. ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾನೆ ಶೈಲೇಶ್ ಅನ್ನೋದು ಗೊತ್ತಾಗ್ತಾ ಇರುವಂತಹ ಸಂಗತಿ. ನವ್ಯಾಗೆ ಪತಿ ಮತ್ತು ಕುಟುಂಬದವರು ಕಿರುಕುಳವನ್ನ ನೀಡ್ತಾ ಇದ್ರಂತೆ. ತಲಗಟ್ಟಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈಗ ವರದಕ್ಷಿಣೆ ಕಿರುಕುಳ ನೋಡಿ, ಅಲ್ಲಿ ಫೋಟೋ ನೋಡಿ. ಹೆಸರು ನವ್ಯ, ಮತ್ತೆ ಗಂಡ ಶೈಲೇಶ್, ಎಂಜಿನಿಯರ್ ಅಂತೆ ಈತ. ವರದಕ್ಷಿಣೆ ಕಿರುಕುಳವನ್ನ ನೀಡ್ತಾ ಇದ್ದಂತೆ ಈತ ಮತ್ತು ಈತನ ಕುಟುಂಬಸ್ಥರು, ಮತ್ತು ಭಾಳ ಟಾರ್ಚರ್ ಕೊಡ್ತಾ ಇದ್ರಂತೆ. ಹಾಗಾಗಿ ಪಾಪ ಆ ಮಹಿಳೆ ಈಗ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಸಾಫ್ಟ್ವೇರ್ ಇಂಜಿನಿಯರ್ ಅಂದರೆ ಮನೆಯೆಲ್ಲ ಚೆನ್ನಾಗೇ ಇರುತ್ತೆ, ಮನೆ ಕಡೆ ಚೆನ್ನಾಗಿರುತ್ತೆ, ಆದರೂ ಕೂಡ ವರದಕ್ಷಿಣೆ ಕಿರುಕುಳವನ್ನು ನೀಡ್ತಾ ಇದ್ರಂತೆ. ನೋಡಿ, ಎಷ್ಟೇ ದುಡ್ಡಿದ್ರೂ ಕೂಡ ಅತಿ ಆಸೆ ಬಿಡಲ್ಲ ಮನುಷ್ಯ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಪಾಪ ಆಕೆಯ ಜೀವ ಹೋಗಿದೆ. ಈಗ ಇನ್ನು ಆಕೆಯ ತಂದೆ ತಾಯಿಗಳ ಪರಿಸ್ಥಿತಿ ಏನು? ನಂಬಿಕೊಂಡು ಮದುವೆ ಮಾಡಿಕೊಟ್ಟಿರ್ತಾರೆ, ಈ ರೀತಿಯಾಗಿ ಟಾರ್ಚರ್ ಕೊಟ್ಟು. ಭಾಳ ಆಶ್ಚರ್ಯ ಆಗೋದೇನು ಗೊತ್ತಾ, ಇಂಥ ಪ್ರಕರಣಗಳಲ್ಲಿ ಗಂಡ ಬಿಡಿ, ಆ ಗಂಡನ ತಂದೆ ತಾಯಿಗಳು ಕೂಡ ಟಾರ್ಚರ್ ಕೊಡ್ತಾರಲ್ಲ, ಅದು ಆಶ್ಚರ್ಯ. ತಿದ್ದಿ ಬುದ್ಧಿ ಹೇಳುವಂಥ ದೊಡ್ಡವರೇ ಈ ರೀತಿಯಾಗಿ ಬೇರೊಂದು ಮನೆಯಿಂದ ಬಂದಂಥ ಹೆಣ್ಣು ಮಗಳಿಗೆ ಟಾರ್ಚರ್ ಕೊಡ್ತಾರೆ ಅಂತ ಅಂದಾಗ ಅವರ ಮನಸ್ಥಿತಿ ಭಾಳ ಹೊಲಸು ಅನ್ನೋದು ಭಾಳ ಸ್ಪಷ್ಟ.